ನಮಸ್ಕಾರ ನಿಮ್ಮ GFC ಕೃಷ್ಣಪ್ಪ ಅವರು. ಕಲರ್ ಟಾಕೀಸಲ್ಲಿ ಭಾಳ ದಿನದಿಂದ ಮಖ ತೋರಿಸ್ಕೊಂಡಿರಲಿಲ್ಲ. ಈಗ ಬಂದಿದ್ದಾರೆ ಕಲರ್ ಟಾಕೀಸ್ಗೆ. ಮತ್ತು ನಿಮಗೆ ಇನ್ನೂ ವಿಭಿನ್ನವಾದ ಅಡುಗೆಗಳನ್ನು ತೋರಿಸೋರಿದ್ದಾರೆ. ಇಂಪಾರ್ಟೆಂಟ್ ವಿಚಾರ ಏನಂತ ಹೇಳಿದ್ರೆ, ನೀವು ನಮ್ಮನ್ನು ಟಿಂಬರ್ ಲೇಔಟಲ್ಲಿ ನೋಡಿದ್ದೀರಿ. ಅದು ಹೆಡ್ ಆಫೀಸ್. ಅದು ಜನ ಕೂತ್ಕೊಂಡು ತಿನ್ನಲಿಕ್ಕೆ ಅಷ್ಟು ವ್ಯವಸ್ಥೆ ಇರಲಿಲ್ಲ. ಇದೊಂದು ದೊಡ್ಡ ಕನಸು ನಮಗೆ. ನಿಮಗೆ ಒಂದು 50 ಜನ 100 ಜನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿ, ಬನಶಂಕರಿ ಮೋನೋಟೈಪ್ 2ನೇ ಹಂತ ಇಲ್ಲಿ ಬಂದರೆ ನೀವು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು. ಆ ಥರದೊಂದು ಹೋಟ್ಲನ್ನ ನಾವು ಇಲ್ಲಿ ರೆಡಿ ಮಾಡಿದ್ದೀವಿ. ಇಲ್ಲಿ ಹೋಟ್ಲ ವಿಶೇಷತೆ ಏನಂತಂದರೆ, ಎಲ್ಲ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ. ಬಿರಿಯಾನಿಯಿಂದ ಹಿಡಿದು ಚಿಕನ್ ಚಾಪ್ಸ್ ಎಲ್ಲನೂ. ನಿಮಗೆ ಬಕೆಟ್ ಬಿರಿಯಾನಿ ಅಂದ್ಬಿಟ್ಟು GFC ಬಕೆಟ್ ಬಿರಿಯಾನಿ ಅಂತ ಹೊಸದಾಗಿ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಒಂದು 3 ದಿನ ಒಂದಕ್ಕೊಂದು ನಾವು ಫ್ರೀ ಕೊಟ್ಟಿದ್ದೀವಿ. ಈಗ ಇದನ್ನು ತುಂಬ ದೊಡ್ಡದಾಗಿರೋದ್ರಿಂದ ಜನ ಕರ್ಕೊಂಬರ್ಬೇಕು ಅಂತೇಳಿ ತಿರ್ಗಿ ಮಂಗಳವಾರದಿಂದ 1 ತಿಂಗಳ ಕಾಲ ನಿರಂತರವಾಗಿ ಒಂದು ಬಿರಿಯಾನಿ ತೊಗೊಂಡ್ರೆ ಒಂದು ಬಿರಿಯಾನಿ ಫ್ರೀ ಇರ್ತದೆ, ಒಂದು ಕುಸ್ಕಾ ತೊಗೊಂಡ್ರೆ ಒಂದು ಕುಸ್ಕಾ ಕಬಾಬು ಫ್ರೀ ಇರ್ತೈತೆ. ಆಮೇಲೆ ಬಕೆಟ್ ಬಿರಿಯಾನಿ 700 ರೂಪಾಯಿ ಒಂದು ಬಕೆಟ್ ಬಿರಿಯಾನಿ. ಆ ಬಕೆಟ್ ಬಿರಿಯಾನಿಗೆ ಹಾಫ್ ರೇಟ್ ಕೊಡ್ತಾಯಿದ್ದೀವಿ. ಮಿನಿ ಬಕೆಟ್ ಇದೆ 350 ರೂಪಾಯಿ, ಅದು 200 ರೂಪಾಯಿ ಸರ್ವ್ ಮಾಡ್ತೀವಿ. ಯಾರು ನೀವೆಲ್ಲ ನೋಡ್ತಾ ಇದ್ದೀರೋ ಈ ಎಪಿಸೋಡನ್ನ, ದಯವಿಟ್ಟು ಈ ನಮ್ಮ ಬನಶಂಕರಿಗೆ, ಈ ನಮ್ಮ GFCಗೆ ಭೇಟಿ ಕೊಟ್ಟು ಈ ಥರದ ಅನುಕೂಲನ ನೀವು ಪಡ್ಕೋಬೇಕು ಅಂತ ನಾನು ನಿಮಗೆ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಸರಿ, ಈಗ ಕೃಷ್ಣಪ್ಪ ಅವ್ರು ಏನು ಮಾಡ್ತಾರೆ ಅಂತ ಕೇಳ್ತೀರಾ? ಒಂದು ಸ್ಪೆಷಲಾಗಿ ಇವತ್ತು ನಮ್ಮ ಹೊಸ ಹೋಟ್ಲಿಂದ ಒಂದು ಅದ್ಭುತವಾದ ಬ್ಯಾಚುಲರ್ ಚಿಕನ್ ಮಾಡಿ ತೋರಿಸೋಣ ಬನ್ನಿ. ಇದು ನಾನು ಟೆಂಡರ್ ಚಿಕನ್ ತೊಗೊಂಡಿದ್ದೀನಿ. 1 kg ಅಷ್ಟು ಕರೆಕ್ಟ್ ಇದೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು ಇಲ್ಲಿ ಹಾಕೊಳ್ಳೋಣ. ಫಸ್ಟು ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ ಎಲ್ಲನೂ ನೀಟಾಗಿ ಮ್ಯಾರಿನೇಟ್ ಮಾಡಿಬಿಟ್ಟು, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ಅರಿಶಿನ ಹಾಕ್ಬಿಟ್ಟು ಇದನ್ನು ಕ್ಲೀನಾಗಿ ಮ್ಯಾರಿನೇಟ್ ಮಾಡಿಬಿಡೋಣ. ಒಂದು ಅರ್ಧ ಗಂಟೆ ಬಿಡಿ. ಯಾವತ್ತೂ ಚಿಕನ್ ಸ್ವಲ್ಪ ಚಿಕ್ಕ ಸೈಜಲ್ಲೇ ತೊಗೊಳ್ಳಿ. ನೀವು ನಮ್ಮದೆಲ್ಲ ನೋಡಿದ್ದೀರಿ ನೋಡಿ, ಹಂಗೆ ಒಳ್ಳೆ ಹಲ್ವಾ ಇದ್ದಂಗೆ ಇರ್ತದೆ ನೋಡಿ. ಈ ಥರ ಬಳಕಬೇಕು ಚಿಕನ್, ಹಿಂಗೆ ಅಂದರೆ ಬಳಕಬೇಕು. ಇದು ಆ ಥರದ ಚಿಕನ್ನೇ ನಮ್ಮ ಹೋಟ್ಲಲ್ಲೆಲ್ಲ ಯೂಸ್ ಮಾಡೋದು ನೋಡಿ. ಈ ಥರ ಇದಕ್ಕೆ ಲೈಟಾಗಿ ಒಂದು ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ಮ್ಯಾರಿನೇಟ್ ಮಾಡೋಕ್ಕೆ. ಚಿಕನ್ ಯಾವತ್ತೂ ನೀವು 1.2 ಇರಬೇಕು ರೆಡಿಯಾಗಿರೋದು. ಯಾವತ್ತೂ ನಮ್ಮ ಅಂಗಡಿನಲ್ಲಿ 1.2ನೇ ತರಿಸೋದು. ಆ ಥರ ತರ್ಸ್ಕೊಂಡು ಮಾಡ್ತೀವಿ. ಇದು ಮ್ಯಾರಿನೇಟ್ ಮಾಡಿದ್ದೀನಿ. ಈಗ ಒಂದು ½ ಆನ್ ಅವರ್ ಇದು ಮ್ಯಾರಿನೇಟ್ ಆಗಲಿ. ಆಮೇಲೆ ಈಗ ನಾವು ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈಗ ನಾವು ಯೂಸ್ ಮಾಡ್ತಾರೆ ಆಯಲು ಪ್ಯೂರ್ ಸನ್ಫ್ಲವರ್ ಆಯಲು. ಇದರಲ್ಲಿ ನಿಮಗೆ ಎಲ್ಲ ಥರ ವಿಟಮಿನ್ಗಳಿದೆ, ಜೊತೆಗೆ ಕೆಮಿಕಲ್ ಫ್ರೀ ಇದೆ ಇದರಲ್ಲಿ. ನಾನು 1 kgಗೆ ಆಗೋಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಒಂದು 150 ml ಆಯಿಲ್ ಸಾಕು ನಾನು ಹಾಕ್ಕೊಂಡಿದ್ದೀನಿ. ಒಂದು 150 ಗ್ರಾಮ್ ಅಷ್ಟು ಆನಿಯನ್ ಹಾಕ್ಕೊಳ್ಳೋಣ. 2 ಈರುಳ್ಳಿ ಅಷ್ಟು. ಯಾವತ್ತು ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ರೋಸ್ಟ್ ಆಗಲಿ, ಆವಾಗ ಟೇಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಹಸಿಯಾಗಿ ಈರುಳ್ಳಿನ ಹಾಕೋಕೆ ಹೋಗ್ಬೇಡ್ದು. ಆ ತಾತ್ರಕ್ಕೆ ಯಾವಾಗಲೂ ಒಂದು ಟೈಮ್ ಗ್ಯಾಪ್ ಕೊಟ್ಟು ನೀವು ಪ್ರತಿಯೊಂದು ಪದಾರ್ಥನೂ ಆ್ಯಡ್ ಮಾಡಬೇಕು. ಆವಾಗ ಅದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟು ಬಂದರೆ ಸಾಕು. ಬ್ರೌನ್ ಬಣ್ಣಕ್ಕೆ ಬಂದಿದೆ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಅರ್ಧ ಸ್ಪೂನಷ್ಟು. ಈರುಳ್ಳಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ರೆ ಹಂಗೆ ಘಮ ಅಂತ ಇರ್ತದೆ. ಈಗ ಫ್ರೈ ಆಗಿದೆ. ಈಗ ½ ಆನ್ ಅವರ್ಗೆ ಮುಂಚೆ ನಾನು ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಈಗ ನಾನು ಹಾಕ್ತಾಯಿದ್ದೀನಿ ಒಂದೊಂದೇ. ಸ್ವಲ್ಪ ಹಂಗೆ ಫ್ರೈ ಆಗ್ತಿರಲಿ. ಈಗ ಒಂದು ಸ್ವಲ್ಪ ನೀರು ಹಾಕ್ಬಿಡೋಣ ಲೈಟಾಗಿ. ನಾನು ಇಷ್ಟು ದಿನ ಕಲರ್ ಟಾಕೀಸಲ್ಲಿ ನಿಮಗೆ ಮಖ ತೋರಿಸ್ಕೊಂಡಿರಲಿಲ್ಲ, ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಒಪಿನಿಯನ್ ಏನು ಈ ಎಪಿಸೋಡ್ ನೋಡಿದ ತಕ್ಷಣವೇ ನನಗೆ ನೀವು ರಿಪ್ಲೈ ಹಾಕಿ, ಏನು ಯಾಕೆ ಎಲ್ಲಿ ಹೋಗಿದ್ದೀರಿ ಅಂತ ನಿಮಗೆ ಗೊತ್ತಾಗ್ತದೆ. ಇನ್ನು ನಾನು ಎಲ್ಲೂ ಹೋಗಲ್ಲ, ನಿಮ್ಮ ಜೊತೆಲೇ ಇರ್ತೀನಿ. ಯಾವ ಕಾರಣಕ್ಕೂ ನಿಮಗೆ ಕಲರ್ ಟಾಕೀಸಲ್ಲಿ ಇನ್ನು ತೆಪ್ಸ್ಕೊಳ್ಳಲ್ಲ. ಇನ್ನು ಮುಂದೆ ನಿಮ್ಮ ಎದುರುಗಡೆನೇ ಇದ್ದು ಒಳ್ಳೆ ಅಡುಗೆಗಳನ್ನು ಮಾಡಿ ತೋರಿಸೋಣ. ಈಗ ಸ್ವಲ್ಪ ಚಿಲ್ಲಿ ಪೌಡ್ರ್ ಒಂದು 2 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋಣ. ಧನಿಯಾ ಪುಡಿ ಒಂದು 2 ಸ್ಪೂನ್ ಹಾಕ್ಕೊಳ್ಳೋಣ. ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆ ಲೈಟಾಗಿ ಕೊತ್ತಂಬರಿ ಸೊಪ್ಪು ಹಾಕೋಣ. ಹಾಗೆ ಕರಿಬೇವು ಸೊಪ್ಪು ಹಾಕೋಣ. ನೀವು ಟೆಂಡರ್ ಚಿಕನ್ ಆಗಿರೋದ್ರಿಂದ ಇದೇನು ತುಂಬ ಹೊತ್ತು ನಿಮಗೆ ಬಾಯ್ಲ್ ಮಾಡೋ ಅವಶ್ಯಕತೆ ಏನಿರಲ್ಲ. ಲೈಟಾಗಿ ಒಂದು 10 ನಿಮಿಷ ಮಾಡಿದ್ರೆ ಸಾಕು, ಟಕ್ಕಂತ ಅದು ಬೆಂದೋಗುತ್ತೆ. ಈಗ ಇದಕ್ಕೊಂದು ಮಸಾಲೆ ರುಬ್ಕೋಬೇಕು. ಸ್ಪೆಷಲಾಗಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ತುಂಬ ಚೆನ್ನಾಗಿ ಮಾಡ್ಕೊಡೋಣ.
ಒಂದು 50 ಗ್ರಾಮ್ ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಾನು. ಒಂದು 2 ಬೆಳ್ಳುಳ್ಳಿ ಅಷ್ಟು ಇಲ್ಲಿ ರುಬ್ಬಿಕೊಳ್ಳೋಕ್ಕೆ 1 ಸ್ಪೂನ್ ಅಷ್ಟು ಹಿಂಗೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋಣ. ಧನಿಯಾ ಪುಡಿ 1 ಸ್ಪೂನ್ ಅಷ್ಟು ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಹಂಗೆ ಈರುಳ್ಳಿನ ರುಬ್ಬಕ್ಕೆ ಹಾಕ್ಕೊಳ್ಳಿ. ಲೈಟಾಗಿ ನೀರು ಹಾಕ್ಕೊಳ್ಳಿ. ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಳಿ. ರುಬ್ಬಿರೋದನ್ನು ಹಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಒಳಕ್ಕೆ ಹಾಕಿ ನಿಮಗೆ ಈ ಥರ ಬ್ಯಾಚುಲರ್ದು ಚಿಕನ್ನು ಮಾಡೋಕ್ಕೆ ಹೇಗೆ ಐಡಿಯಾ ಬಂತು ಅಂತಂದರೆ, ಈಗ ಫ್ಯಾಮಿಲಿ ಇದ್ದರೆ ಎಲ್ಲನೂ ರೆಡಿ ಮಾಡಿಕೊಂಡು ಇದು ಮಾಡ್ತಾಯಿರ್ತಾರೆ. ನೀವು ಕೆಲಸಕ್ಕೂ ಅದಕ್ಕೇನೋ ಹೋಗಿರ್ತೀರಿ, ಬರಬೇಕು, ಬಂದ ತಕ್ಷಣ ನೀವೇನೋ ಮಾಡ್ಕೋಬೇಕು ಪಟಾಪಟ್ ಅಂತ. ಆವಾಗ ನೀವು ಮನೇಲಿ ಏನಿದೆ ಅದನ್ನು ಸಿಂಪಲ್ಲಾಗಿ ಬಳಸ್ಬಿಟ್ಟು ಮಾಡುವಂಥದ್ದೇ ಇದು ಬ್ಯಾಚುಲರು ಚಿಕನ್ ಡ್ರೈ ಇದು. ಈಗ ರುಚಿಗೆ ತಕ್ಕಂತೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಯಾವತ್ತೂ ಸ್ವಲ್ಪ ಹಿಂದೆನೇ ಹಾಕಿ, ಮುಂದೆ ಹಾಕ್ಬೇಡಿ ಉಪ್ಪನ್ನ. ನೋಡ್ತಾರೆ ಡ್ರೈ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹಳೆ ಹೋಟ್ಲಿಗೆ ತುಂಬ ಎಪಿಸೋಡೆಲ್ಲ ಮಾಡಿಕೊಟ್ಟಿದ್ದೀನಿ ನಾನಲ್ಲಿ. ನೀವು ತುಂಬ ಸಹಕಾರ ಕೊಟ್ಟಿದ್ದೀರಿ. ನಾನಿದು ಬನಶಂಕರಿ ಹೋಟ್ಲಿಂದ ನಿಮಗೆ ಬ್ಯಾಚುಲರ್ಗೋಸ್ಕರ ಇದೊಂದು ಹೊಸ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಇದೇ ಥರ ಪ್ರೋತ್ಸಾಹ ಕೊಡ್ತೀರಾ ಅಂತ ನನ್ನ ಭಾವನೆ ಆಗಿದೆ. ಎಲ್ಲ ಹೆಚ್ಚುಕಮ್ಮಿ ಇನ್ನು ಒಂದೇ ಒಂದು ಸ್ಪೆಷಲ್ ಐಟಮ್ ಹಾಕಬೇಕಾಗಿದೆ. ನಮ್ಮದು GFC ಗರಂ ಮಸಾಲ ನೋಡಿದ್ದೀರಿ ನೀವು. ಇದು ಒಂದು ಸ್ಪೂನಷ್ಟು ಸಾಕು. ಇದು ಸ್ಪೆಷಲ್ಲು, ನಿಮಗೆ ಎಲ್ಲ ಕಡೆ ಸಿಗುತ್ತೆ. ಅಮೆಝಾನ್, ಜಿಯೋ ಮಾರ್ಟು, ಮೀಶೋ ಇಂಥ ಕಡೆಲ್ಲ ಸಿಗುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲೈಟಾಗಿ ಕರಿಬೇವಿನ ಸೊಪ್ಪು ಹಾಕಿಬಿಟ್ರೆ ಈ ರೆಸಿಪಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ನೀವು ಚಪಾತಿ, ರೈಸು ಈ ಥರದ್ದು ಯಾವ್ದು ಬೇಕಾದ್ರೂ, ಪರೋಟ ಈ ಥರದ್ದು ಯಾವುದುಗಳಿಗೆ ಬೇಕಾದ್ರೂ ನೀವು ಉಪಯೋಗಿಸ್ಕೊಂಡು ಏನು ಊಟ ಮಾಡ್ಬೋದು ಆರಾಮಾಗಿ. ಇದಾಗಿದೆ, ಸ್ಟಾಪ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾಡೋ ಸಮಯ ಬಂದಿದೆ, ಮಾಡೋಣ. ಆ ಹೊಸ ಹೋಟ್ಲಲ್ಲಿ ಒಂದು ಅದ್ಭುತವಾದ ಬ್ಯಾಚುಲರ್ದು ಚಿಕನ್ ಮಾಡಿ ತೋರಿಸಿದ್ದೀನಿ ನಿಮಗೆ. ಲೈವಾಗಿ ಮಾಡಿ ತೋರಿಸಿದ್ದೀನಿ, ಹೇಗಿದೆ ನೋಡಿದ್ದೀರಾ. ಇದನ್ನು ತುಂಬ ಹೊತ್ತು ಕಾಯಿಸೋದು ಬೇಡ, ಹಂಗೆ ಒಂದೇ ಒಂದು ಟೇಸ್ಟ್ ಮಾಡಿ ನೋಡ್ಬಿಡೋಣ ಹೇಗಿದೆ ನೋಡಿ. ಹಂಗೆ ನಾನಂತೂ ಟೇಸ್ಟ್ ಮಾಡಿ ನೋಡ್ತೀನಿ ನಿಮಗೆ. ಆ ಫೀಲಿಂಗು ಎಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ ವಾಹ್ ಹೇಗಿದೆ. ಖಾರ, ಬೆಳ್ಳುಳ್ಳಿದು ಫ್ಲೇವರು, ರುಬ್ಬಾಕಿರೋದು ನೋಡಿ ಎಷ್ಟು ಸಿಂಪಲ್ಲಾಗಿದೆ. ಹಂಗೆ ಬಾಯಲ್ಲಿಟ್ಟರೆ ಕರ್ಗೋಬೇಕು. ಬೆಂದಿರೋದು ಅಷ್ಟೇ ಸೂಪರಾಗಿ ಬಂದಿದೆ. ವೆರಿ ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ. ಕರೆಕ್ಟಾಗಿ ನಾನು ಏನು ಮೆಜರ್ಮೆಂಟ್ ಹೇಳಿದ್ದೀನೋ ಈ ಥರ ಮಾಡಿಕೊಂಡ್ರೆ ಈ ಥರದೊಂದು ಡ್ರೈ ನಿಮ್ಮ ಮನೆಗಳಲ್ಲೂ ಪಟ್ಟಂತ ಒಂದು 15-20 ನಿಮಿಷದಲ್ಲಿ ಮಾಡಿ ಮುಗಿಸ್ಕೋಬೋದು. ಇದೇ ಥರ ನಾವು ಮುಂದೆ ಕಲರ್ ಟಾಕೀಸ್ನಲ್ಲಿ ಒಳ್ಳೆ ರೆಸಿಪಿಗಳನ್ನು ಮಾಡಿ ತೋರಿಸ್ತಾಯಿದ್ದೀವಿ. ನಿಮಗೆ ಒಳ್ಳೆ ಸವಿರುಚಿನ ಉಣಬಡಿಸೋರಿದ್ದೀವಿ. ನಮ್ಮ ಕಲರ್ ಟಾಕೀಸ್ಗೆ ಇದೇ ಥರ ನೋಡ್ತಾಯಿರಿ. ನಿಮ್ಗೆ ಐಟಮ್ ಇಲ್ಲಿ ಏನೇನು ಸಿಗುತ್ತೆ ಅಂದರೆ ಮಟನ್ ಸಿಗುತ್ತೆ, ಚಿಕನ್ ಮಣಿ ಸಿಗುತ್ತೆ, ಕುಸ್ಕಾ ಸಿಗುತ್ತೆ, ಆಮೇಲೆ ಕಬಾಬ್ ಸಿಗುತ್ತೆ. ಸ್ಕಿನ್ ಔಟ್ ಎಲ್ಲ ಪೂರ್ತಿ ಸ್ಕಿನ್ ಔಟಲ್ಲಿ ಮಾಡೋದು ನಾವು. ಸ್ಕಿನ್ ಔಟು ಕಬಾಬ್ ಇದೆ, ಲಾಲಿಪಾಪ್ ಇದೆ, ಲೆಗ್ ಪೀಸ್ ಇದೆ. 3 ಲೆಗ್ ಪೀಸ್ಗೆ 150 ರೂಪಾಯಿ ಇಟ್ಟಿದ್ದೀವಿ. 6 ಪೀಸ್ ಲಾಲಿಪಾಪ್ಗೆ 150 ರೂಪಾಯಿ ಇಟ್ಟಿದ್ದೀವಿ. ಪೆಪ್ಪರ್ ಚಿಕನ್ ಇವೆಲ್ಲ ಹೇಳಿದ್ದೀನಿ ಆಲ್ರೆಡಿ 400 ರೂಪಾಯಿ KG ಲೆಕ್ಕದಲ್ಲಿ ಕೊಟ್ಟಿದ್ದೀವಿ. ಇದೇ ಫಸ್ಟ್ ಟೈಮ್ ಬೆಂಗಳೂರಿನಲ್ಲಿ ಯಾರೂ ಮಾಡಿಲ್ಲ. ಇದೊಂದು ವಿಭಿನ್ನವಾದ ಪ್ರಯತ್ನ ನಾವು, ಯಾಕೆಂದರೆ ನಮ್ಮ ಕೆಲಸ ಎಲ್ಲ ಮುಗಿದಿದೆ. ಫ್ಯಾಕ್ಟ್ರಿ ಕೆಲಸ, ಫ್ರಾಂಚೈಸಿ ಕೊಡೋದೆಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ ಸದ್ಯಕ್ಕೆ ಅದ್ರ ಸವಾಸ ಬೇಡ, ಆಮೇಲೆ ನೋಡೋಣ. ಆಮೇಲೆ ಫ್ಯಾಕ್ಟ್ರಿ ಕೆಲಸ ಮುಗಿಸಿದ್ದೀನಿ. ಅದಾದಮೇಲೆ ನಿಮ್ಮ ಸೇವೆ ಮಾಡಬೇಕು ಅಂತೇಳಿ ಇದೊಂದು ದೊಡ್ಡ ಬನಶಂಕರಿನಲ್ಲಿ ಹೋಟ್ಲ್ ಓಪನ್ ಮಾಡಿ ಇಲ್ಲಿ ನಾವು ಕೂತಿದ್ದೀವಿ. ದಯವಿಟ್ಟು ಇಲ್ಲಿ ಬನ್ನಿರಿ. ಆಮೇಲೆ ನಿಮಗೆ ಸಣ್ಣ ಪುಟ್ಟ ಫಂಕ್ಷನು ಪ್ರೋಗ್ರಾಮ್ ಇದ್ದರೆ ಏನು ಬೇಕಾದ್ರೂ ನಾವು ಮಾಡಿಕೊಡ್ತೀವಿ. 30 ಜನ ಮೇಲ್ಪಟ್ಟು ಎಲ್ಲ ಏನು ಬೇಕಾದ್ರೂ ನಾವು ಸರ್ವ್ ಮಾಡಿ ನಿಮಗೆ ಕ್ಯಾಟ್ರಿಂಗ್ ಕೂಡ ಮಾಡಿಕೊಡೋರಿದ್ದೀವಿ. ನಾನು ಈ ಏಜಲ್ಲೂ ಇಷ್ಟು ನಿಮ್ಮ ಮೋಟಿವ್ ಆಗಿ ನಿಮ್ಮ ಸಂಪರ್ಕದಲ್ಲಿ ಸಿಕ್ಕಿ ನಾನು ನಿಮಗೆ ಊಟ ಉಣಬಡಿಸಿ ನಿಮ್ಮ ತೃಪ್ತಿ ಮಾಡೋದು ಲಾಸ್ಟ್ ಇದು ನನ್ನ ಚಾನ್ಸ್. ಇದು ನಾನು ಇನ್ನು ಮುಂದೆ ಯಾವ ಹೆಚ್ಚಿಗೆ ಮಾಡೋಕ್ಕೆ ಸಾಧ್ಯವಿಲ್ಲ. ನಮ್ಮದು ಟೈಮ್ ಮುಗಿದೋಗಿದೆ. ಎಲ್ಲ ಮಗನಿಗೆ ಇನ್ಚಾರ್ಜ್ ಕೊಟ್ಬಿಡ್ತಾಯಿದ್ದೀವಿ. ಇದು ಒಂದು 2-3 ವರ್ಷ ಕಾಲ ಈ ಬ್ರಾಂಚಲ್ಲೇ ಇದ್ದು ನಿಮ್ಮನ್ನೆಲ್ಲನೂ ಸಮೃದ್ಧಿಗೊಳಿಸ್ಬೇಕು ಅಂತೇಳಿ ನನ್ನ ಭಾವನೆಯಿಂದ ಇಲ್ಲಿ ಕೂತಿದ್ದೀನಿ. ನನ್ನ ನೀವು ನೋಡಬೇಕು ಅಂದರೆ ಖಂಡಿತ ಈ GFCಗೆ ಬನ್ನಿ. ನಾನು ಇಲ್ಲಿ ನಿಮಗೆ ಸಿಗ್ತೀನಿ, ಮಾತಾಡೋಣ, ಒಳ್ಳೆ ಊಟ ಕೊಡ್ತೀನಿ, ಮಾತಾಡಿ ಎಂಜಾಯ್ ಮಾಡಿ.